ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಬಿಕಾಸ್ ನನ್ನ ಕಾಲೇಜ್ಗೆ ರಿಜಿಸ್ಟ್ರೇಷನ್ ಮಾಡೋ ಕಾರಣ ನಾನೇನು ಮಾಡ್ತಾ ಇದ್ದೀನಿ, ನಾನೇನು ಕಲಿತಾ ಇದ್ದೀನಿ ಅಂತ ಮುಂದಿನ ಲಾಗಲ್ಲಿ ನಾನು ತಿಳಿಸ್ತೀನಿ ಅಂತ. ಆಹಾ ಗುರು, ಏನು ಬಿಸಿಲು ಗುರು, ಆಹಾ ಬಿಸಿಲು, ಓಹೋ ಬಿಸಿಲು, ಏನು ಬಿಸಿಲು, ನಾನು ಬಿಸಿಲು, ಎಷ್ಟು ಬಿಸಿಲಿದೆ ಗುರು 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 ಗುರು. ಇಲ್ಲಿ ನೋಡಿ, ಬಿಸಿಲಿನಲ್ಲಿ ಎಳ್ನೀರು ಕುಡಿಬೇಕಂತ ಬಂದಿದ್ವಿ ಬಿಕಾಸ್ ಎಳ್ನೀರಿದು ತುಂಬ ಹೆಲ್ದಿ. ಸೊ ಐಸ್ ಕ್ರೀಮ್ ಅದು ತಿನ್ನೋದಕ್ಕಿಂತ ಎಳ್ನೀರು ಕುಡೀರಿ ಇಂಥ ಸಮರದಲ್ಲಿ, ಬಿಕಾಸ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇಲ್ಲಿ ನಾನು ಪಪ್ಪ ಕುಡಿತಾ ಇದ್ದೀವಿ. ಸೊ ನಮ್ಮದು ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಮುಗಿಸಿ ಈಗ ನಾವು ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ಸೊ ಈ ಥರದನ್ನು ಕುಡೀರಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋರಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಂಥ ಸಮರದಲ್ಲಿ ಐಸ್ ಕ್ರೀಮ್ ಈಸ್ ನಾಟ್ ಗುಡ್. ಬಿಕಾಸ್ ಮಂತ್ನಲ್ಲಿ ಒಂದು ಸಲ ಓಕೆ, ಬಟ್ ದಿನಾಲೂ ಇಟ್ಸ್ ನಾಟ್ ಓಕೆ. ಸೊ ತುಂಬ ಅಂದರೆ ತುಂಬ ಬಿಸಿಲು ಇದೆ. ಹೈಡ್ರೇಟ್ ಆಗಿರಿ, ಎಳ್ನೀರು ಕುಡೀರಿ, ಚೆನ್ನಾಗಿ ಮನೆಯಲ್ಲಿ ನೀರು ಕುಡೀರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ನನಗೆ ತುಂಬ ದಿನದಿಂದ ಹಲಸಿನ ಹಣ್ಣನ್ನು ತಿನ್ನೋಕ್ಕೆ ತುಂಬ ಆಸೆ ಆಗ್ತಿತ್ತು. ಸೊ ನೋಡಿ, ಇಲ್ಲಿ ಬಂದಿದ್ದೀವಿ. ಅವರು ಅಂತಾಯಿದ್ರು, ಒಬ್ಬರು ಅಂತಾಯಿದ್ರು ನನಗೆ ವಿಡಿಯೋನಲ್ಲಿ ತೊಗೋಬೇಡಿ, ನನಗೆ ನಾಚಿಕೆ ಬರ್ತಾಯಿದೆ ಅಂತ. ಸೊ ಮತ್ತೆ ಅವರು ಬಂದರು. ಸೊ ಅವರು ಹೇಳ್ತಾ ಇದ್ರೆ ಈ ಥರ ತುಂಬ ಹೆಲ್ತ್ ಬೆನಿಫಿಟ್ಸ್ ಅವರು ಹೇಳಿದ್ದಾರೆ. ಹಾಗೆ ನಮಗೂ ಕೂಡ ಸ್ವಲ್ಪ ಗೊತ್ತಿತ್ತು. ಇದು ಮೇನ್ ಅಂದರೆ ಹಾರ್ಟಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬಿಕಾಸ್ ಇದರಲ್ಲಿ ತುಂಬ ಅಂದರೆ ತುಂಬ ಎನರ್ಜಿ ಇರುತ್ತೆ. ಆಣಿ ಹಾರ್ಟ್ಗೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ತಿನ್ನಿ, ಮನೆಗೆ ಒಯ್ಯಿ. ಸೊ ಅವರು ಅಂದಿದ್ದಾರೆ 2 ದಿನ ಇಟ್ಟರೆ ಇದು ಹಣ್ಣಾಗುತ್ತೆ ಅಂತ ಪೂರ್ತಿಯಾಗಿ. ಸೊ ಅವರು ಪಪ್ಪಾಗೆ ಹೇಳ್ತಿದ್ದಾರೆ ಇದನ್ನು ಹೇಗೆ ಕಟ್ ಮಾಡಬೇಕು ಅಂತ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಈ ಥರದ ಹಣ್ಣುಗಳನ್ನು ತಿನ್ನಿ. ಬಿಕಾಸ್ ಹೊರಗಿನಲ್ಲಿ ಅಂದರೆ ಈಗ ಸಣ್ಣ ಮಕ್ಕಳು ಪುಟ್ಟಗಳು ಏನು ಮಾಡ್ತಾರೆ, ಕುರ್ಕುರೆಯನ್ನು ತಿಂತಾರೆ. ಸೊ ಅವರಿಗೆ ಈ ಥರ ಹಣ್ಣುಗಳನ್ನು ತಿನ್ನಿಸಿ. ಬಿಕಾಸ್ ನೀವು ತುಂಬ ಅಂದರೆ ಹೆಲ್ತ್ ಮೇಂಟೈನ್ ಮಾಡಿ. ಬಿಕಾಸ್ ಈ ಜನ್ರೇಷನಲ್ಲಿ ಹೆಲ್ತ್ ಇದು ಚೆನ್ನಾಗಿರೋದು ತುಂಬ ಅಂದರೆ ತುಂಬ ಮುಖ್ಯ. ಸೊ ಈ ಥರವಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ಇಲ್ಲಿ ನಮ್ಮ ಸೊಲ್ಲಾಪುರದಲ್ಲಿ ಅಜೋಬಾ ಗಣಪತಿ ಅನ್ನೋದು ತುಂಬ ಗಣಪತಿಯ ದರ್ಶನ. ಆದರೆ ಈಗ ಕ್ಲೋಸ್ ಆಗಿತ್ತು, ಬಿಕಾಸ್ ಮಧ್ಯಾಹ್ನ ಅಲ್ವಾ, ಅದಕ್ಕೆ ಈಗ ಕ್ಲೋಸ್ ಆಗಿತ್ತು. ಸೊ ನಾವು ಹೊರಗಡೆಯಿಂದನೇ ದರ್ಶನ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು, ಮನಸ ಶ್ರೀ ಅಜೋಬಾ ಗಣಪತಿ ಅಂತ ಇದೆ, ಮನಸ ಶ್ರೀ ಗಣಪತಿ. ಸೊ ಈಗ ನಾವು ಹಲಸಿನ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದೇ ಹಣ್ಣು ಅಂತಲ್ಲ, ಬೇರೆ ಬೇರೆ ಪ್ರಕಾರದ ಹಣ್ಣುಗಳನ್ನು ತಿನ್ನಿ. ನಿಮ್ಮ ಈಗ ಹತ್ತಿರ ಫೋನ್ ಇರುತ್ತೆ. ಸೊ ಅದರಲ್ಲಿ ನೀವು ಸರ್ಚ್ ಮಾಡಿ, ಅದರಲ್ಲಿ ಅಂಶಗಳನ್ನು ಏನೇನು ಇರ್ತವೆ ಅಂತ ನೀವು ತಿಳ್ಕೊಳ್ಳಿ. ಯಾಕಂದರೆ ನೀವು ಏನು ತಿಂತಾ ಇದ್ದೀರಾ, ಏನು ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ಸೊ ತಿನ್ನಿ, ನಮ್ಮ ಪೂರ್ವಜರು ಹೇಳಿದ್ದಾರೆ ಆರೋಗ್ಯವೇ ಭಾಗ್ಯ ಅಂತ. ಸೊ ಚೆನ್ನಾಗಿ ನಿಮ್ಮ ಹೆಲ್ತನ್ನು ಮೇಂಟೈನ್ ಮಾಡಿ. ಬಿಕಾಸ್ ನೀವೇ ನೋಡಿ, ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿದ್ದರೆ ನಾವು ಏನನ್ನೂ ಜಗತ್ತಿನಲ್ಲಿ ಸಾಧಿಸಬಹುದು. ಸೊ ಪ್ಲೀಸ್ ಮೇಂಟೈನ್ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋದಾಗ ಕಾಲೇಜ್ನಲ್ಲಿ ಪಪ್ಪ ಫೋಟೋನ ತೆಗೆದಿದ್ದಾರೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್, ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗುತ್ತೇನೆ.